ದೀಪಾವಳಿ ತುಂಬ ಜೋರಿದ್ದಂಗಿದೆ. ಹಾಂ ಮಾಡಬೇಕಲ್ಲ, ವರ್ಷಕ್ಕೊಂದೇ ಸರಿ ಬರೋದು. ಇವಾಗ ಮಾಡ್ತಾ ಇರೋದೇನು? ಇವು ಉತ್ತರಾಣಿ ಕಡ್ಡಿ ಅಂತಾರೆ, ಶಿವನ ಕಡ್ಡಿ ಅಂತಾರೆ. ಇವು ಆನೆ ಆನೆ ಅದು ದುಂಬೆ ಹೂವು ಇನ್ನೊಂದು ಸಾಲಾಗಿ ಬರುತ್ತೆ. ಇದು ಮುಳ್ಳು ಥರ ಇರುತ್ತಲ್ಲ ಅದಲ್ಲ? ಅದೇ ನಾವೆಲ್ಲ ಸಣ್ಣವರಿದ್ದಾಗೆ ಶಿವ ಕಾಣ್ತಾ ನೋಡಂತ ಹೇಳಿ ಕೈ ಮುಗಿಸಿ ಕಾಲಿಗೆ ಹಿಂಗೆ ತರಿಸ್ತಿದ್ವಿ. ಅಪ್ಪ ಎಂಥ ಕ್ರಿಮಿನಲ್ ಇದ್ದೀರಾ ನೀವು. ಇವಾಗ ಎಷ್ಟು ಮಾಡಿದ್ದೀರಾ? ಇವಾಗ ಒಂದು 8 ಇದನ್ನೆಲ್ಲ ಬಾಗಿಲಿಗೆ ಇಡೋದ? 2 ಬಾಗಿಲಿಗೆ, 2 ದೇವ್ರ ಕೋಣೆಗೆ, ಒಂದು ಹೊರಗೆ ಅಂದರೆ ರಂಗೋಲಿ ಹಾಕ್ತಾರಲ್ಲ ಅಲ್ಲಿ ಹೊರಗೆ. ರಂಗೋಲಿ ಇಡೋ ಹತ್ರನೂ ಹಾಕ್ಬೇಕಾ, ಇಡಬೇಕಾ? ಒಂದು ಬೀರ್ ಹತ್ರ ಅಷ್ಟೇ. ಎಲ್ಲಿ ತರಕ್ಕೆ ಹೋಗಿದ್ರಿ ಇದನ್ನ? ಹೊಲದಲ್ಲಿ ಕಿತ್ಕೊಂಬಂದ್ರ ಏನು? ಈಗೆಲ್ಲ ಹೊಲಕ್ಕೆ ಹೋದೆ ಅಂದರೆ ಒಂದೊಂದು ತಾಸು ಬೇಕು. ಮಾರಕ್ಕೆ ಬಂದಿರ್ತಾರೆ ತಗೊಂಡು. ಹೌದಾ? ನೀವು ಮಾಡಲ್ಲ ನಾವು ಬೇರೆ ಮನೆಗೆ ಹೋದ್ಮೇಲೆ ಮಾಡ್ತೀವಿ. ನಾವೇ ಹೊರಗಿದ್ದೀವಿ ಹಂಗಿದ್ರೆ ಈಗ. ಹಾಂ, ಯಾರಿಗೆ ಕೇಳಿದೆ? ಪಕ್ಕದ ಮನೆಯಲ್ಲಿ ಸುಳ್ಳು ನನಗೆ ಕೇಳಿತ್ತಾನೆ. ನೀವು ಮಾಡಲ್ಲ ಹಬ್ಬ. ನಾನು ಹಾಗಿದ್ರೆ ನೀವು ಸಪ್ರೇಟ್, ನಾವು ಸಪ್ರೇಟ್ ಮಾಡಬೇಕಾ? ಹಾಂ, ಸುಳ್ಳು. ಇದಿಟ್ಟು ನೆಕ್ಸ್ಟು ನಮ್ಮಪ್ಪರ ಮನೆಗೂ ಮಾಡ್ತಾರೆ. ನಿಮ್ಮಪ್ಪರ ಮನೆ ಮಾಡಲ್ವಾ? ಮತ್ತು ನಾವು ಮಾಡ್ತಿದ್ದೀವಲ್ಲ, ಇಲ್ಲಿ ಮಾಡ್ತಾ ಇಲ್ವಾ? ಮತ್ತು ಅಲ್ಲೂ ಮಾಡ್ತಾವೆ ಅವ್ರ ಮನೆಗೆ ಅವರು. ಎಷ್ಟು ಕೆ ಜಿ ಹೋಳಿಗೆ ಮಾಡ್ತಾಯಿದ್ದೀರಾ? ಹಾಂ, 5-6 ಕೆ ಜಿ. ಏನು ಊರಿಗೆ ಹಾಕ್ತಿದ್ದೀರಾ ಊಟನ? ನಿಮ್ಮ ಮನೆಗೆ ಮಾಡ್ತಿದ್ದೀರಾ? ಓಹೋ, ಭಾರಿ ಬೇಗ. ಭಾಳ ಇಷ್ಟ ನಮ್ಮ ಮನೆಯವರಿಗೆ. ಅದಕ್ಕೆ ನಿಮ್ಮ ಮನೆಯವ್ರೆ 1 ಕೆ ಜಿ ತಿಂತಾರೇನೋ? ಜಾಸ್ತಿ ತಿಂತಾರೆ. ತಾವೇ ಮೂಸ್ ನೋಡ್ತೀರಾ? ಹಾಂ, ಅಷ್ಟೇ. ಓ, ಅವರು ಒಂದು 5-6 ತಿಂತಾರ ಒಟ್ಟಿಗೆ ತಿನ್ನಲ್ಲ, ಚೂರು ತಿಂತಾರೆ. ಸಾಕು, ಬೇಗ ಮಾಡಿ ಹೆಲ್ಪ್ ಮಾಡಕ್ಕೆ ಬಾ ಅಡುಗೆಗೆ. ಮಾಡಿ ಬಂದಲ್ರಿ. ಏನು ಮಾಡಿದ್ರಪ್ಪ? ಏನು ಮಾಡಿರ? ಹೋಳಿಗೆ ಕೋಸಂಬರಿ ಮಾಡೇ ಬಿಟ್ರೆ ಇವಾಗ ತಿನ್ನೋದು ರೆಡಿನಾಗಲೇ. ಅದಕ್ಕೆ ಉಪ್ಪಾಕಿ ಮಿಕ್ಸ್ ಮಾಡೋದು ನಾನು. ಲಾಸ್ಟ್ ಎಂಡ್ ಟಚಪ್ ಯಾರು ಕೊಡ್ತಾರೋ ಅದು ಅವ್ರು ಮಾಡಿದ ಥರ. ಕೋಸಂಬರಿ ಒಂದು ಮಾಡಿದ್ರೆ ಮುಗೀತಾ? ಬೇಳೆ ಎಲ್ಲ ಬೇಯಿಸಿ ರೆಡಿ ಮಾಡಿ ಹೂರಣ ರುಬ್ಬಕ್ಕೆ ಇಟ್ಟಿದ್ದೀನಿ. ಇವಾಗ ಹೋಳಿಗೆ ಮಾಡಬೇಕು. ಹೋಳಿಗೆ ಮಾಡೋಕ್ಕೆ ಬರುತ್ತಾ ನಿಮಗೆ? ಹೆಲ್ಪ್ ಮಾಡ್ತೀರಾ? 8 ವರ್ಷದಿಂದ ಮಾಡ್ಕೊಂಡಿದ್ದೆ. 8 ವರ್ಷದಿಂದ ನೀವೇ ಮಾಡ್ಕೊಂತಿದ್ರಾ? ಮಾಡ್ತಿದ್ದೆ ಅವಾಗ. ಓಹ್, ಈಗ ಮರ್ತೋಗ್ಬಿಟ್ಟೈತಾ? 8 ವರ್ಷದ ಕೆಳಗೆ ಮಾಡ್ತಿದ್ರೆ 8 ವರ್ಷದಿಂದ ಮಾಡ್ಕೊತ ಬಂದಿದ್ರ? 8 ವರ್ಷದ ಹಿಂದೆ. ಹೌದಾ? ಅವಾಗ ಹಿಂಗೆಲ್ಲ ಮಾಡ್ತಿದ್ರಾ? ಏನೇನು ಮಾಡ್ತಿದ್ರ? ಅವಾಗೆಲ್ಲ ಹೋಳಿಗೆ ಎಲ್ಲ ಮಾಡಿ ಬೀಗರಿಗೆಲ್ಲ ಕರಿತಿದ್ರಾ? ಸರಿ, ಬೇಗ ಇಟ್ಟು ಸ್ನಾನ ಮಾಡ್ಕೊಂಡು ಬರ್ರಿ ಅಲ್ಲಿ ಹೆಲ್ಪ್ ಮಾಡೋಕ್ಕೆ. ಸ್ನಾನ ಮಾಡ್ಕೊಂಡಾರೆ ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಮಾಡಿ ಆಮೇಲೆ ಸ್ನಾನ ಮಾಡ್ಕೊಂಡು ಬರ್ತಾರೆ. ಇಲ್ಲ, ಎಡೆ ಮಾಡೋದಲ್ಲ, ಸ್ನಾನ ಮಾಡೇ ಮಾಡ್ಬೇಕು. ಅದಕ್ಕೆ ಬಾಗಿಲಿಗೆಲ್ಲ ನೀವೇ ಇಡ್ತೀರಾ? ಹೆಲ್ಪ್ ಮಾಡಬೇಕಾ? ಇಲ್ಲ, ಯಾರು ಇವಾಗ ನಾನು ಇದಕ್ಕೆ ಹೆಲ್ಪ್ ಮಾಡಿದ್ರೆ ನೀವು ಅಡುಗೆ ಮಾಡೋಕ್ಕೆ ಹೆಲ್ಪ್ ಮಾಡಬೇಕು. ಡನ್ನಾ? ಹಾಂ, ಇದು ನೀವು ರೆಡಿ ಮಾಡಿರಲ್ಲ, ಇದನ್ನೆಲ್ಲ ಎತ್ಕೊಂಡೋಗಿ ಹೊರಗಡೆ ಎಲ್ಲೆಲ್ಲಿ ಇಡ್ಬೇಕಂತ ಹೇಳಿ ಇಡ್ತೀನಿ.
ನಾನು ಹಂಗೆ ಏನೇನು ಮಾಡ್ಬೇಕಂತ ಹೇಳ್ತೀನಿ, ನೀನು ಅಡುಗೆಗೆ ಹೆಲ್ಪ್ ಮಾಡು. ಡನ್ನಾ? ಹಾಂ, ಇದನ್ನ ಜಡೆ ಥರ ಎಳೆಬೇಕು. ಡನ್. ನಾನು ಏನು ಕೇಳ್ತಿದ್ದೀನಿ? ಸರಿ ಸರಿ ಬರೋಣ. ಬರೋಣ ಅಲ್ಲ, ಬರ್ತೀನಿ ಅಂದರೆ ಅಷ್ಟೇ ಮಾತ್ರ ಇಡ್ತೀನಿ. ಹ್ಞೂ ನೋಡು, ಹ್ಞೂ ಅನ್ನಂಗಿಲ್ಲ, ಹ್ಞೂ ಅನ್ನಂಗಿಲ್ಲ. ಉಪ್ಪಿನಕಾಯಿ ಕೊಡಲ್ಲಂಗಿದ್ರು ಇವತ್ತು. ಉಪ್ಪಿನಕಾಯಿ ತಿನ್ಬಾರ್ದು ಅಂತ ಡಾಕ್ಟ್ರ್ ಹೇಳ್ಯಾರ. ಯೋ, ಇವಾಗ ಏನು ಇದನ್ನೆಲ್ಲ ಬಾಗ್ಲ ಹತ್ರ ಇಟ್ಟು ಬರ್ತೀನಿ. ಅಡುಗೆ ಮಾಡೋಕ್ಕೆ ನನಗೆ ಹೆಲ್ಪ್ ಮಾಡಬೇಕು. ಹ್ಞೂ, ಕುಂಕುಮ ಇಬ್ಬನ ಹಚ್ಬೇಕು. ನಾನು ಕೇಳ್ತಿರೋದೇನು? ಹಂಗೆ ಹೇಳಂಗಿಲ್ಲ, ಕುಂಕುಮ ಅದನ್ನು ಆಯಿತು, ಎಲ್ಲ ಮಾಡಿಕೊಡು, ನಾನು ಎತ್ತಿ ಇಟ್ಟು ಬರ್ತೀನಿ ಅಷ್ಟೇ. ಕುಂಕುಮ ಬಣ್ಣ ಇದನ್ನು ತಂಬೋರಿ ಹ್ಞೂ, ಬಂದಿಲ್ಲ ಅಂದ್ರೆ ತೆಗೆದು ವಾಪಸ್ ಇಟ್ಬಿಡ್ತೀನಿ ನಾನು ಮತ್ತೆ ಇವನ್ನೆಲ್ಲ. ಹ್ಞೂ, ಸಂಜೆ ಅಲ್ಲ ಇವಾಗಲೇ. ಅದರಲ್ಲಿ ಚೆನ್ನಾಗಿರೋದು ಒಂದು 5-6 ಎಲೆ ಕೊಡಬೇಕು ನನಗೆ. ಅದರೊಳಗೆ ಏನು ಮಾಡ್ತೀರಾ? ಇದು ಬಾಗಿಲಿಗೆ ಡೆಕೋರೇಟ್ ಮಾಡೋಕ್ಕೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅಷ್ಟು ಸೇರಿಸಿ ಸ್ಟೆಪ್ಲರ್ ಹೊಡಿಬೋದಲ್ಲ, ಒಂದೊಂದಕ್ಕೆ ಯಾಕೆ ಹೊಡಿತೀರಾ? ಅದು ದಪ್ಪ ಆಗುತ್ತಲ್ಲ, ಸ್ಟೆಪ್ಲರ್ ದೊಡ್ಡ ಸಣ್ಣದಿದೆಯಲ್ಲ ಅದಕ್ಕೆ. ಓ ಹಾಗೆ. ಹಾಗೆ ಚೆನ್ನಾಗಾಗಿದೆ. ಓ ಸೂಪರ್. ಚೆನ್ನಾಗಾಗುತ್ತೆ ಅಂತಲೇ ಮಾಡ್ತಾ ಇರೋದು. ಹೌದಾ? ಎಸ್. ಇದನ್ನ ಇವಾಗ ಬಾಗಿಲಿಗೆ ಇಡಬೇಕು ಈ ಥರ. ನೈಸ್. ಹಾಂ, ಇನ್ನೊಂದು ಮಾಡಬೇಕು. ಮಾಡಿ ಮಾಡಿ, ಬೇಗ ಮಾಡಿ. ಪಿನ್ನೆ ಖಾಲಿ ಆಯಿತು. ಓ ಚೆನ್ನಾಗಿದೆ, ಸೂಪರ್. ಇವಾಗ ಇದನ್ನ ಬಾಗಿಲಿಗೆ ಸ್ಟಿಕ್ ಮಾಡಿ. ಇನ್ನೊಂದು ಉಳಿದಿದೆಯಲ್ಲ, ಇದನ್ನು ದೇವ್ರ ಮನೆಗೆ ಹಚ್ಚೋಣ.